ಭಕ್ತ ಪ್ರಹ್ಲಾದ, ಕನಕದಾಸ, ಪುರಂದರದಾಸ, ಭಕ್ತ ಸಿರಿಯಾಳ ಕತೆಗೆ ತಕ್ಕನಂಗೆ ಸಿನಿಮಾಗೆ ಟೈಟ್ಲ್ ಇಡ್ತಾ ಇದ್ರು. ನನ್ನ ಮಗನೇ ನೀನ್ ಏನೇನ್ ಕಲ್ಪನೆ ಮಾಡ್ಕೊಂಡು ಆ ಟೈಟ್ಲ್ನೆಲ್ಲ ಇದಕ್ಕಿಟ್ಟಿದ್ಯೋ? ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಶಟ್ ಯುವರ್ ಡಬ್ಬ. ಇದನ್ನೆಲ್ಲ ನಿನ್ಗೆ ಯಾರು ಸಪ್ಲೈ ಮಾಡ್ತಿದ್ರು ಅಂತ ಮರ್ಯಾದಿಂದ ಹೇಳ್ಬಿಡು. ನಾನು ಬಾಯಿ ಬಿಟ್ರೆ ಅವ್ರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಸರ್. ನೀನ್ ಹೇಳಿಲ್ಲ ಅಂದ್ರೆ ನೀನ್ ಅಂಡಿಗೆ ಹಣ್ಣು ಆಗ್ಬಿಡುತ್ತೆ. ಅಯ್ಯೋ, ಶ್ಯಾಮ್ ಸುಂದರ್, ನಂಬರ್ 19, 7th 9, 3rd class, BSK 3rd stage, Bangalore 50. ಏನು ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೆ? ನಿಮ್ ಸೋದರ ಮಾವನ ಅವನು. ಗೋಪಿ ತಂಗಿಗೂ ಸುಂದರ್ಗೂ ಇದ್ದ ಸಂಬಂಧದ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿತ್ತು. ಮೊನ್ನೆವರೆಗೂ ಸುಂದರ್ ನಿನ್ಗೆ ಆತ್ಮೀಯ ತಂದ ಮೇಲೆ ನೀನು ಅವನ್ನೆಲ್ಲ ಡೀಟೇಲ್ಸ್ ಹೇಳಿರ್ತೀಯ. ಆಗ ಒಂದು ರಿಯಾಕ್ಷನ್ ಏನಿತ್ತು? ಎಲ್ಲ ನಿನ್ನದೇ ಹರಕತೆನ ಮಾಡ್ತಾ ಇದೀನಿ, ಮಲಗಿದ್ಯಲ್ಲ, ಹಾಕ್ತೀನಿ ನೋಡು. ಸರ್, ಈಗ ಅವನು ನನ್ನ ಮೇಲಿರೋ ಕೋಪಕ್ಕೆ ಮಿನಿಮಮ್ ಕೈಯೋ ಕಾಲೋ ತೆಗಿತಾನೆ. ಇನ್ ಈ ವಿಷಯನು ಬಾಯಿ ಬಿಟ್ಬಿಟ್ರೆ ಕೈ ಕಾಲು ಬಿಟ್ಟು ಬಾಕಿದೆಲ್ಲ ತೆಗೆದು ಬಿಡ್ತಾನೆ ಸರ್. ಲೇ, ನೀನ್ ಹೇಳಿಲ್ಲ ಅಂದ್ರೆ ಬೋಲ್ಟ್ ನಟ್ಟು ಲೂಸ್ ಮಾಡಿ ಬಿಡ್ತೀನಿ ಕಣ. ಮಾರ್ನಿಂಗ್ ಸರ್. ಏನು ಬೇಡ? ಹೌದು ಸರ್. ಉದ್ಧಾರ ಆಗಲ್ಲ, ನಮ್ ದೇಶ ಉದ್ಧಾರ ಆಗಲ್ಲ ಅಂತೀನಿ. ನಾವು ಒಬ್ಬನ ಹಿಡ್ಕೊಂಡ್ ಬರಂಗಿಲ್ಲ, ಹಿಂದೆನೆ ಬಂದ್ಬಿಡ್ತಿಲ್ಲ ಬಿಡಿಸ್ಕೊಂಡು ಹೋಗೋದಕ್ಕೆ. 2 hours ಲೇಟ್ ಆಗಿ ಬಂದಿರಿ, ಏನಾಗೋದು ಗಂಟು. ಕೊಡಿ ಇಲ್ಲಿ, ತಗೊಳ್ಳಿ, ಸೈನ್ ಮಾಡಿ. ಕಾಫಿ ಕುಡಿತೀರಾ? ಕೂಲ್ ಡ್ರಿಂಕ್ಸ್ ಆದ್ರೂ ಕುಡೀರಿ. ಬಿಟ್ ಕಳ್ಸ. ಅಯ್ಯೋ ರಾಮ. ಪಲ್ಲವಿ, ತುಂಬಾ ಥ್ಯಾಂಕ್ಸ್. ಇನ್ಮೇಲೆ ಯಾವತ್ತು ಇಂಥ ಕ್ಯಾಸೆಟ್ಸ್ ಇಟ್ಕೊಂಡು ವ್ಯಾಪಾರ ಮಾಡಲ್ಲ. ಒಂದೇ ಒಂದ್ಸಲ ನನ್ನ ಮೇಲಿರೋ ಕೋಪನ ಮರೆತು ನಿನಗಿಷ್ಟವಾಗಿರೋ ಈ ಪ್ರಕೃತಿನ ನೋಡು. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಈ ಗಿಡ, ಗಾಳಿ, ಪ್ರಾಣಿ, ಪಕ್ಷಿ ಪ್ರತಿಯೊಂದು ಹೇಳ್ತವೆ. ಈ ಭಿಕ್ಷುಕನಿಗೆ ನಿನ್ನ ಪ್ರೀತಿಯ ಭಿಕ್ಷೆ ಬೇಕು ಪಲ್ಲವಿ, ಭಿಕ್ಷೆ ಬೇಕು ಪಲ್ಲವಿ, ಭಿಕ್ಷೆ ಬೇಕು ಪಲ್ಲವಿ. ಏನಮ್ಮ ಇದು? ಸುಂದ್ರ ಆತ್ಮಹತ್ಯೆ ಮಾಡ್ಕೊಂಡ ಅಂದ್ರು, ಇಲ್ಲಿ ನೋಡಿದ್ರೆ ಕಥೆನೇ ಬೇರೆ ಇದೆಯಲ್ಲ. ನಾನು ಮುಂಚೆ ಗೋಪಿನ್ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಇದನ್ನ ನೋಡಾದ್ಮೇಲೆ ಯಾಕೋ ನಂಗೂ ಭಯ ಆಗ್ತಾ ಇದೆ ಮಾವಯ್ಯ. ನೀವ್ ಹೋಗಿ ಹರಿಗೆ ವಿಷಯ ತಿಳಿಸಿ, ನಾ DSP ಕಾಂಟ್ಯಾಕ್ಟ್ ಮಾಡ್ತೀನಿ. ಸ್ಪೀಕಿಂಗ್. ಹಲೋ, ನಾನ್ ಪಲ್ಲವಿ ಅಂತ. ಗೊತ್ತು ಗೊತ್ತು ಗೊತ್ತು. ಸುಳ್ಳೇಶ್ವರನ್ನ ಹರಿಶ್ಚಂದ್ರನ್ ಮಾಡಕ್ ಹೊರಟಿರೋ ಪಲ್ಲವಿ. ವಿಷಯ ಏನಮ್ಮ? ಸರ್, ಸುಂದರ್ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವ್ನ್ ಕೊಲೆ ನಡೆದಿದೆ. ಹಾಗೆ ಹೇಳ್ತಾ ಇದೀಯಾ? ಗೋಪಿ ಅವನ್ನ ಕೊಲೆ ಮಾಡಿದ್ದಾನೆ. ಅವ್ನ್ ಕೊಲೆ ಮಾಡಿರೋದನ್ನ ಹರಿ ವಿಡಿಯೋ ಕ್ಯಾಮೆರಾನಲ್ಲಿ ಶೂಟ್ ಮಾಡಿದ್ದಾನೆ. ಕ್ಯಾಸೆಟ್ ನೋಡಿದ್ರೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಸರ್. ಇನ್ನು ಅರ್ಧ ಗಂಟೆಯಲ್ಲಿ ನಾನೇ ಅಲ್ಲಿಗೆ ಬರ್ತೀನಿ. ಬೇಡ ಸರ್, ಅಕ್ಕಪಕ್ಕದವ್ರಿಗೆಲ್ಲ ಡೌಟ್ ಬರುತ್ತೆ. ಕ್ಯಾಸೆಟ್ ತಗೊಂಡು ನಾನೇ ನಿಮ್ ಹತ್ರ ಬರ್ತೀನಿ. ಗೋಪಿ ಗೋಪಿ, ಪಲ್ಲವಿ ಪೊಲೀಸ್ನವ್ರ ಹತ್ರ ಕ್ಯಾಸೆಟ್ ವಿಷಯ ಮಾತಾಡ್ತಿದ್ಲು. ಈಗ ಕ್ಯಾಸೆಟ್ ಎಲ್ಲಿದೆ? ನಿನಗೆ ತಿಳಿಸೋ ಅರ್ಜೆಂಟ್ ನಲ್ಲಿ ಕ್ಯಾಸೆಟ್ ವಿಷಯ ತಿಳ್ಕೊಳಕ್ಕಾಗ್ಲಿಲ್ಲ. ಆ ಕ್ಯಾಸೆಟ್ ಏನಾದ್ರು ವಿಲಾಸ್ ಕೇಳಿ ಸಿಕ್ಬಿಟ್ರೆ ನನ್ ಕತೆ ಮುಗ್ದೋಗುತ್ತೆ. ನೀನ್ ಏನಾದ್ರೂ ಪ್ಲಾನ್ ಮಾಡು, ಬೇಗ ನಡಿ. ಆ ಕ್ಯಾಸೆಟ್ ಹರಿಶ್ಚಂದ್ರ ಎರಡೂ ಇಲ್ಲ ಅನ್ಸಿದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ನನ್ ಮಗಳಿಗೆ ಅದರಿಂದ ಹೆಚ್ಚು ಕಮ್ಮಿ ಆಗ್ಬಾರ್ದು. ನಿನಗೆ ಕ್ಯಾಸೆಟ್ ಬೇಕು, ನನಗೆ ನನ್ನ ಮಗಳು ಆ ಹರಿಶ್ಚಂದ್ರನಿಂದ ದೂರ ಆಗ್ಬೇಕು. ಹರಿ ಹರಿ ಹರಿ, ಯಾಕೆ ಅನ್ವೇಷಣ ಹೀಗೆ ಓಡ್ ಬರ್ತಾ ಇದ್ರಾ? ನಾವೆಲ್ಲರೂ ಅನ್ಕೊಂಡ ಹಾಗೆ ಸುಂದ್ರ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಗೋಪಿ ಅವನ್ನ ಕೊಲೆ ಮಾಡಿದ್ದಾನೆ. ನನಗೆ ಮೊದಲೇ ಅನುಮಾನ ಇತ್ತು. ಅವನ್ ಕೊಲೆ ಮಾಡಿರೋದನ್ನ ಶೂಟ್ ಮಾಡಿರೋ ನಿನಗೆ ಬರೀ ಅನುಮಾನನ? ನಾನ್ ಶೂಟ್ ಮಾಡಿದ್ದೀನ? ಯಾವಾಗ? ನೀನು ಪಲ್ಲವಿ ಕೊಟ್ಟಿರೋ ಕ್ಯಾಸೆಟ್ ನಲ್ಲಿ ಎಲ್ಲ ಕವರ್ ಆಗಿದೆ. ಅದ್ರೊಳಗೆ ಹೇಗೆ? ಅಪ್ಪಾಜಿ, ನಾನು ಇದನ್ನ ಬೇಕು ಅಂತ ಮಾಡಿಲ್ಲ ಅಪ್ಪಾಜಿ. ನೀನು ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ, ಈ ವಿಷಯ ಗೋಪಿ ಕಿವಿಗೆ ಬಿದ್ರೆ ನಿನ್ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಹರಿ ಹರಿ, ನೀನ್ ಇನ್ನೊಂದು ಕ್ಷಣ ಇಲ್ಲಿ ಇರ್ಕೂಡ್ದು, ಎಲ್ಲಾದ್ರೂ ದೂರ ಹೊರಟೋಗು. ಇಲ್ಲೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಬರುವಂತೆ. ಏನೋ ನಾನು ಹೇಳ್ತಾನೆ ಇದೀನಿ, ನೀನ್ ಸುಮ್ನೆ ಕೂತಿದ್ಯಾ, ಬೇಗ ಹೊರಡು. ಇಲ್ಲಮ್ಮ, ಈ ಒಂದು ತಿಂಗಳು ಕಾಲೋನಿಯಿಂದ ಒಂದು ದಿವಸನೂ ಆಚೆ ಹೋಗಲ್ಲ ಅಂತ ಪಲ್ಲವಿಗೆ ಮಾತು ಕೊಟ್ಟಿದ್ದೀನಿ. ಹಾಗಂತ ಪ್ರಾಣ ಕಳ್ಕೊಳಕ್ಕಾಗುತ್ತಾ? ಪ್ರಾಣಕ್ಕೆ ಆಸೆ ಪಟ್ಟು ಅವಳನ್ನ ಕಳ್ಕೊಳ್ಳ?
ಅವಳಿಗೆ ಇಲ್ಲಿ ನಡೆಯೋದೆಲ್ಲ ಗೊತ್ತಿದೆ. ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾಳೆ. ಸೋತು ನೆಪ ಹೇಳೋದಕ್ಕಿಂತ ಸತ್ತು ಗೆದ್ದೆ ಅನ್ನಿಸ್ಕೊಳ್ಳೋದು ಒಳ್ಳೇದು. ಅಪ್ಪಾಜಿ ಕ್ಯಾಸೆಟ್ ಕೊಡಿ. ನನ್ನ ಹತ್ರ ಇಲ್ಲ. ಪಲ್ಲವಿ ಪೊಲೀಸ್ ಕೊಡ್ತೀನಿ ಅಂತಿದ್ಲು. ನೋಡಿ, ಬರೀ ಕ್ಯಾಸೆಟ್ ಸಿಕ್ಕಿದ್ರೆ ಸಾಲದು, ಅವನ್ ಪ್ರಾಣನೂ ಬೇಕು. ನೋಡಿ, ಓಕೆ. ಒಂದು ತಪ್ಪನ್ನು ಮುಚ್ಚಾಕೋಕೆ ಇನ್ನೆಷ್ಟು ತಪ್ಪು ಮಾಡ್ತೀಯಾ? ಬೇಡ ಗೋಪಿ, ಅಮ್ಮ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನಿಂಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವಳು ಬದುಕಿರಲ್ಲ. ನೋಡು, ನೀನ್ ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಕಣು. ಮುಚ್ಚೆ ಬಾಯ್ನ. ನೀನ್ ಸರಿಯಾದ ದಾರಿಲಿ ಹೋಗಿದ್ದಿದ್ರೆ ನಾನ್ಯಾಕೆ ಈ ದಾರಿ ಹಿಡಿತಾ ಇದ್ದೆ? ನನ್ನ ದಾರಿಗೆ ಅಡ್ಡ ಬರ್ಬೇಡ. ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ತೋಳಲ್ಲಿ ತಾಕತ್ತಿದೆ ಅಂತ ತಿರ್ಗಾಡೋರ್ನೆಲ್ಲ ತಿವಿಯಕ್ಕಾಗಲ್ಲ. ಸುಂದರ್ ನನಗ್ ಮೋಸ ಮಾಡ್ದ ಅಂತ ನಿನ್ನ ಕೋಪ ಬಂದಿರ್ಬೋದು. ಹಾಗಂತ ಅವನ್ನ ಕೊಲೆ ಮಾಡೋದಾ? ಈಗ ಆ ಕೊಲೆ ಮುಚ್ಚಾಕೋಕೆ ಇನ್ನೊಂದ್ ಕೊಲೆ ಮಾಡ್ತಾ ಇದ್ಯಾ. ಹೀಗೆ ಎಷ್ಟ್ ಜನ ಅಂತ ಕೊಲ್ತೀಯ? ಹಾಗಂತ ಜೀವನ ಪೂರ್ತಿ ಜೈಲಲ್ಲಿ ಕೊಳಿ ಅಂತ್ಯ? ನೋಡು, ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ನಾನಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋದು. ವೆರಿ ವೆಲ್ ಡನ್. ಸರ್, ಅವ್ನ್ ಕೆರೆಗೆ ಬೀಳಕ್ ಮುಂಚೆನೆ ಸತ್ತೋಗಿದ್ದ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾಗ್ಬೇಕಿತ್ತಲ್ವಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅವನ್ ಸತ್ಯ ಸಮಯನೂ ಗೊತ್ತಾಗುತ್ತೆ. ಆದ್ರೆ ಸುಂದರ್ ಸತ್ತಾಗ ಅವನ್ ನೀರಲ್ಲೇ ಇದ್ದ. ಅದ್ ಹೇಗ್ ಸಾಧ್ಯ ಸರ್? ಅವನ ನೀರಿಗೆ ಎಸ್ತಿರೋದು ಎಷ್ಟು ಸ್ಪಷ್ಟವಾಗಿದೆ. ಅವನ್ ನೀರಲ್ಲಿ ಸತ್ತ ಅಂತ ಹೇಳಿದೆ, ಇಂಥ ನೀರಲ್ಲೇ ಸತ್ತ ಅಂತ ಹೇಳಲಿಲ್ಲ. ಅರ್ಥ ಆಗ್ಲಿಲ್ಲ ಅಲ್ಲ? ಇದು ಪ್ಲಾನ್ಡ್ ಮರ್ಡರ್. ಬಹಳ ಬುದ್ಧಿವಂತಿಕೆಯಿಂದ ಮಾಡಿರೋ ಕೊಲೆ. ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ ಕೆರೆ ನೀರನ್ನ ತಂದು ಖಾಲಿ ಸಂಪಿಗೆ ತುಂಬಿದ್ದಾರೆ. ಅದೇ ಸಂಪಿಗೆ ಸುಂದರನ ತಗೊಂಡೋಗಿ ಹಾಕಿ ಉಸಿರು ಕಟ್ಟಿಸಿ ಸಾಯಿಸಿದ್ದಾರೆ. ಸತ್ತ ಮೇಲೆ ತಗೊಂಡು ಕೆರೆಗೆ ಬಿಸಾಕಿದ್ದಾರೆ. ನಮ್ಮ ರಿಪೋರ್ಟಲ್ಲಿ ಏನಂತ ಬಂದಿದೆ? ಅವ್ನು ಕೆರೆ ನೀರು ಕೂಡ ಸತ್ತ ಅಂತ ಹೇಳಿ. ಕರೆಕ್ಟಾ? ಓ ಮೈ ಗಾಡ್. ಹಲೋ, ನಾನು ಮಾಲಿನಿ ಮಾತಾಡ್ತಿರೋದು. ನೀನ್ ಮಾತಾಡಿದ್ಮೇಲೆ ನನಗೆ ಕೇಳಿಸೋದು. ಹೇಳಮ್ಮ ಅದೇನು ಅಂತ. ಸರ್, ಗೋಪಿ ಹರಿನ ಕೊಲ್ಲಕ್ಕೆ ರೌಡಿಗಳನ್ನ ಬಿಟ್ಟಿದ್ದಾನೆ. ಈಗ ನೀವು ಬರ್ದೇ ಹೋದ್ರೆ ಅವನ ಪ್ರಾಣ ಅಪಾಯದಲ್ಲಿದೆ. ದಯವಿಟ್ಟು ಬೇಗ ಬನ್ನಿ ಸರ್. ಯು ಕ್ಯಾನ್ ಗೋ ನೌ. ಬಿ ಕೇರ್ಫುಲ್. ಹರಿ ಹರಿ, ಆ ಗೋಪಿ ಬರ್ತಿದ್ದಾನೆ. ನೀನ್ ಇಲ್ಲಿದ್ರೆ ನಿನ್ ಜೀವಕ್ಕೆ ಅಪಾಯ. ಇತ್ತ ಕಡೆ ಬಾಗ್ಲಿಂದ ಹೊರಟೋಗು. ಏನ್ ಹೇಳ್ತಿದ್ಯಮ್ಮ? ನೀನೊಬ್ಬಳನ್ನ ಬಿಟ್ಟು ನಾನು ಓಡೋಗೋದಾ? ಅವ್ರು ನಾನೇನು ಮಾಡಲ್ಲ ಕಣೋ, ನೀನ್ ಹೊರಟೋಗು. ನೀನ್ ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ಏಯ್, ಕ್ಯಾಸೆಟ್ ಅಲ್ಲ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಣೋ. ನನ್ನ ಮಾತನ್ನ ನಂಬೋ. ನಾನು ಅದನ್ನ ಉದ್ದೇಶಪೂರ್ವಕವಾಗಿ ಶೂಟ್ ಮಾಡಿಲ್ಲ ಕಣೋ. ಏಯ್, ಮರ್ಯಾದಿಂದ ಕ್ಯಾಸೆಟ್ ಕೊಟ್ಬಿಡು. ಇಲ್ಲ ಅಂದ್ರೆ ನನ್ನ ವಿಷಯ ಗೊತ್ತು ತಾನೆ? ನಿಜ ಹೇಳ್ತಾ ಇದ್ದೀನಿ. ನನ್ನ ಮಾತು ನಂಬು. ನನ್ನ ಹತ್ರ ಇಲ್ಲ ಕಣೋ. ಇಲ್ಲ ಇಲ್ಲ ಅಲ್ಲ? ಅಯ್ಯೋ ಗೋಪಿ, ಅವ್ನೇನ್ ಮಾಡ್ಬೇಡ. ಅಯ್ಯೋ, ಯಾಕೆ ಇವ್ನು ಹೊಡಿತಾ ಇದೀಯಾ? ನಾವ್ ಮಾಡ್ಕೊಂಡಿರೋ ತಪ್ಪುಗಳು ಮುಚ್ಚಾಕೊಳ್ಳೋಕೆ ಇವ್ನು ಪ್ರಾಣ ತೆಗೆಯೋದ? ಯಾಕೋ ಹೊಡಿತಾ ಇದ್ದೀ ಹರಿನ? ಬೇಡ ಕಣೋ. ನಮ್ ಕಣ್ ಮುಂದೆ ಬೆಳೆದು ಹುಡುಗ ಅವ್ನು ಹಿಂಸೆ ಪಡೋದು ನೋಡಕ್ ಆಗಲ್ಲ.
ನನ್ನನ್ನ ಸತ್ತಿದ ಬಾಯಿಗೆ ಕೊಡೋ ಬದಲು ಮೊಸಳೆ ಬಾಯಿಗೆ ಕೊಟ್ಟಿದ್ರೆ ಚೆನ್ನಾಗಿರೋದು. ಒಂದೇ ಸಲ ಗೊತ್ತು ಅನ್ನಿ. ಪಂದ್ಯದಲ್ಲಿ ಗೆದ್ದಾಯ್ತಲ್ಲ, ಇನ್ಯಾಕ ಮಾತು? ಬರೀ ಪಂದ್ಯದಲ್ಲಿ ಮಾತ್ರ ಗೆದ್ದಿದಾನಾ? ಇಲ್ಲ, ನನ್ನೂ ಗೆದ್ದಿದ್ದಾರೆ. ಅರೆ ಸಿಂಗುಲರ್ ಇಂದ ಪ್ಲೂರಲ್ ಬಂದ್ಬಿಡ್ತು. ಅಂದ್ಮೇಲೆ ಲೈನ್ ಕ್ಲಿಯರ್. ಸ್ಟಾಪ್ ಇಟ್. ಏನ್ರಿ ರೆಡಿ ಅಂತ ಹಿಡ್ಕೊಳಕ್ ಹೋಗ್ತಾ ಇದೀರಿ? ಅಲ್ಲ ರೀ, ಹೋಗೋ ಪ್ರಾಣನ ಕಾಪಾಡಿದೀನಿ, ಒಂದ್ ಥ್ಯಾಂಕ್ಸ್ ಹೇಳೋದು ಬೇಡವಾ? ಮನುಷ್ಯನ ಚೆನ್ನಾಗಿ ಉಪಯೋಗಿಸ್ಕೊಂಡ್ಬಿಟ್ಟು ಕೈ ಬಿಟ್ಬಿಡ್ತೀರಲ್ಲ. ಏಯ್ ಟೆನ್ಷನ್ ಆಗ್ಬಿಟ್ರಾ? ನನಗೊಂದು 5 ಮಿನಿಟ್ಸ್ ಪ್ರೋಗ್ರಾಮ್ ಇದೆ, ಅದಾದ್ಮೇಲೆ ನಿಮ್ಮ ಕಡೆ ತಿರುಗ್ತೀನಿ, ನೀವು ಕಂಟಿನ್ಯೂ ಮಾಡಿ. ಓಕೆ ಮಾಲಿನಿ, ಅವತ್ತೊಂದು ಹುಡುಗ ನಿಮ್ಮ ಮನೆ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ನಲ್ಲ, ಅವನು ಬೇರೆ ಯಾರು ಅಲ್ಲ, ನಾನೇ. ಮದುವೆ ಆಗ್ತೀಯಾ? ಆ ಕಡೆ ಹೋಗ್ರಿ. ಸರ್ ನಿಮ್ ಪ್ರೋಗ್ರಾಮ್ ಮುಗೀತಾ? ರೀ, ಈಗ ತಾನೇ ಶುರು ಮಾಡ್ತಾ ಇದೀನಿ, ಮುಗಿತಾ ಅಂತ ಅಪ್ಶಕ್ನ ನೋಡಿತೀರಲ್ಲ. ಅಲ್ಲ ನನ್ ಕತೆ.